ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ರೆಡ್ಡಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದ್ 5 ಮಿನಿಟ್ಸ್ ಅಲ್ಲಿ ಹೇಗೆ ಸ್ಯಾರಿ ಕುಚ್ಚನ ಹಾಕೋಬಹುದು. ಸ್ಯಾರಿಗೆ ಕುಚ್ಚಾಕಿಲ್ಲ ಅಂದ್ರೆ ಚೆನ್ನಾಗ್ ಕಾಣಲ್ಲ ವೇರ್ ಮಾಡೋದಕ್ಕೆ ಸೆರ್ಗು. ಓಕೆ, ಒಂದ್ 5 ಮಿನಿಟ್ಸ್ ಅಲ್ಲಿ ಹೇಗೆ ಸ್ಯಾರಿ ಕುಚ್ಚನ ಹಾಕೋಬಹುದು ಅಂತ ತೋರಿಸ್ತಾ ಇದೀನಿ. ಈ ತರದ್ದು ನಾವೇ ಪ್ರಿಪೇರ್ ಮಾಡ್ಕೋಬಹುದು, ಬಟ್ ತುಂಬಾ ಟೈಮ್ ಹಿಡಿಯುತ್ತೆ. ಇದನ್ನ ರೆಡಿ ತಗೊಂಡಿದ್ದೀನಿ. ಮೇ ಬಿ ಒಂದ್ 50 ರುಪೀಸ್ ಸಿಗ್ಬೋದು ಇದೆರಡು ಸೇರಿ. ಮತ್ತೆ ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ ತಗೋತಾ ಇದೀನಿ. ಇದಕ್ಕೆ ರಾಯಲ್ ಬ್ಲೂ ಕಲರ್ ಗೆ ಇದು ಮ್ಯಾಚ್ ಆಗ್ತಿದೆ. ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ವೈಟ್ ಕಲರ್ ಬ್ಲೌಸ್ ವೇರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವೈಟ್ ಮತ್ತೆ ರಾಯಲ್ ಬ್ಲೂ ಕಲರ್ ಎರಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಸಣ್ಣಕ್ಕಿರೋ ಸೂಜಿ ತಗೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ದೊಡ್ಡ ಸೂಜಿ ತಗೊಂಡ್ರೆ ದಪ್ಪ ದಪ್ಪ ಹೋಲ್ಸ್ ಆಗ್ಬಿಡುತ್ತೆ ಸ್ಯಾರಿಗೆ. ಹಂಗಾಗಿ ಸ್ವಲ್ಪ ಚಿಕ್ಕ ಸೂಜಿ ತಗೊಳ್ಳೋಣ. ಯಾವ ಚಿಕ್ಕದಿದೆ ಅದನ್ನ ತಗೋತಾ ಇದ್ದೀನಿ. ನೋಡಿ, ತುಂಬಾ ಚಿಕ್ಕದು. ಔಟ್ ಸೈಡ್ ಎಲ್ಲ ನಾವು ಸ್ಯಾರಿ ಕುಚ್ಚು ಹಾಕಿಸ್ಕೋತೀವಿ ಅಂದ್ರೆ 300-400 ರುಪೀಸ್ ಆಗ್ಬಿಡುತ್ತೆ. ಸೇಮ್ ಇದೇ ತರ ಹಾಕಿಸ್ಕೊಳ್ಳೋದಕ್ಕೂ ಒಂದ್ 300 ರುಪೀಸ್ ಇಸ್ಕೋತಾರೆ. ನಾವೇ ಹಿಂಗ್ ಮನೇಲಿ ಟೈಮ್ ಇದ್ದಾಗ ಒಂದ್ 100 ರುಪೀಸ್ಗೆಲ್ಲಾನು ಈಸಿಯಾಗಿ ದಾರ ಎತ್ಕೊಂಡು ಒಂದ್ ಗಂಟು ಹಾಕೊಳ್ಳೋಣ. ಫಸ್ಟ್ ನಾನು ರಾಯಲ್ ಬ್ಲೂ ತಗೋತಾ ಇದ್ದೀನಿ. ನೋಡಿ, ಸೇಮ್ ಕಲರ್ ಇರೋದ್ರಿಂದ ಏನ್ ಗೊತ್ತಾಗಲ್ಲ. ನಾವು ಇಷ್ಟ ಪೀಸ್ ಇರೋದ್ರಿಂದ ನೀವು ಡಿಸ್ಟೆನ್ಸ್ ನೋಡ್ಕೊಬೇಕು, ಎಷ್ಟೆಷ್ಟು ದೂರಕ್ಕೆ ಹಾಕ್ಬೇಕು ಅಂತ ಕರೆಕ್ಟ್ ಆಗಿ. ಇಲ್ಲಾಂದ್ರೆ ಹಿಂದೆ ಮುಂದೆ ಆಗ್ಬಿಡುತ್ತೆ, ಇಲ್ಲ ಶಾರ್ಟ್ ಆಗೋ ತರನು ಇರುತ್ತೆ. ನೀವು ಕರೆಕ್ಟ್ ಆಗಿ ನೋಡ್ಬೇಕು ಇಷ್ಟ ಪೀಸ್ ಇದೆ, ಎಷ್ಟು ಅಳತೆಲ್ಲಿ ಹಾಕೋಬೇಕು ಅಂತ ಎಲ್ಲಾನು. ನಾನು ಅಳತೆ ನೋಡ್ಕೊಂಡಿದ್ದೀನಿ, ಹಾಗಾಗಿ ಹಾಕೋತಾ ಇದ್ದೀನಿ ಹಂಗೇನೆ. ನಾನು ಒಂದ್ ಹಾಫ್ ಇಂಚ್ ಇಷ್ಟುದ್ದ ಇಟ್ಕೊಂಡು ಹಾಕೋತಾ ಇದ್ದೀನಿ. ಫೈನಲಿ ಇದು ರೆಡಿ ಆಯ್ತು. ನೋಡಿ, ಒಂದ್ 5-10 ಮಿನಿಟ್ಸ್ ಅಲ್ಲ ಇದನ್ನ ಮಾಡ್ಕೊಂಡ್ ಬಿಡ್ಬೋದು. ಈ ತರ ರೆಡಿ ತಗೊಂಡ್ಬಂದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.